ಜೈನರ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳ ಜಿಲ್ಲೆಯಾದ್ಯಂತ ಜೈನ ಧರ್ಮದ ಮೂಲಕ ಸಮಾನತೆ ಬೋಧಿಸಿದ ಹಾಗೂ ದ್ವೇಷವನ್ನು ಪ್ರೀತಿಯಿಂದ ಜಯಿಸಿ ಎಂದು ವಿಶ್ವಕ್ಕೆ ಸಾರಿದ ಮಹಾಜ್ಞಾನಿ ಜೈನ ಧರ್ಮದ 24ನೇ ಹಾಗೂ ಕೊನೆಯ ತೀರ್ಥಂಕರಾದ ಭಗವಾನ್ ಮಹಾವೀರರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕೊಪ್ಪಳ ರಾಷ್ಟ್ರಕೂಟ ಕಾಲದಿಂದಲೂ ಜೈನರ ಧಾರ್ಮಿಕ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಹಾಗೂ ಜೈನ ಮುನಿಗಳು ಮೋಕ್ಷ ಪಡೆಯುತ್ತಿದ್ದಂತಹ ಸ್ಥಳ ಕೊಪ್ಪಳ ಆಗಿರುವುದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 10 ಶುಕ್ಲ ಪಕ್ಷದಂದು ಆಚರಿಸಲಾಗುವ ಜೈನರ ಒಂದು ಪ್ರಮುಖ ಆಚರಣೆಗಳಲ್ಲಿ ಒಂದಾದಂತಹ ಭಗವಾನ್ ಮಹಾವೀರರ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಗಿದೆ. ಕೊಪ್ಪಳದ ಪ್ರಮುಖ ನಗರದ ಬೀದಿಗಳಲ್ಲಿ 24ನೇ ತೀರ್ಥಂಕ ಜಯಂತಿ ಪ್ರಯುಕ್ತ ಜೈನ ಬಸದಿಯನ್ನು ಅಲಂಕರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ವಿಶೇಷ ಅಲಂಕೃತ ರಥದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರ ಹಾಗೂ ವಿಗ್ರಹವನ್ನು ಕೊಪ್ಪಳ ಜೈನ ಧರ್ಮದ ಎಲ್ಲ ಪ್ರಮುಖರು ಅನುಯಾಯಿಗಳು ವಿಶೇಷವಾಗಿ ಮಹಿಳೆಯರು ಜೈನ ಧರ್ಮದ ಯುವಕರು ಯುವತಿಯರು ಶಾಂತಿ ಸಂಕೇತ ಒಂದು ಬಿಳಿ ವಸ್ತ್ರಗಳನ್ನು ಸಮವಸ್ತ್ರಗಳನ್ನು ಧರಿಸಿ ಜೈನ ಧರ್ಮದ ಬಾವುಟಗಳನ್ನು ಹಿಡಿಯುವುದು ಘೋಷಣೆಗಳನ್ನು ಕೂಗ್ತಾ ಶಾಂತಿಯುತ ಮೆರವಣಿಗೆಯನ್ನು ಮಾಡಿದರು. ಇನ್ನು ಮೆರವಣಿಗೆಯಲ್ಲಿ ಕೊಪ್ಪಳದ ಜನಪ್ರಿಯ ನಾಯಕರು ಮತ್ತು ಕೊಪ್ಪಳದ ಸಂಸದರಾದ ಸನ್ಮಾನ್ಯ ಶ್ರೀ ಕೆ ರಾಜಶೇಖರ ಹಿಟ್ನಾಳ್ ಮತ್ತು ಕೊಪ್ಪಳದ ನಗರಸಭೆಯ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ಪುಷ್ಪ ನಮನವನ್ನು ಸಲ್ಲಿಸಿ ಜೈನ ಧರ್ಮದ ಸರ್ವರಿಗೂ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಹಾಗೂ ಈ ಸಮಯದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಾಗೂ ಜೈನ ಧರ್ಮದ ಗಣ್ಯಾತಿ ಗಣ್ಯರು ಕೂಡ ಭಾಗವಹಿಸಿದ್ರು.